ಐ ಫ್ಯಾಮಿಲಿ ಇವತ್ತು ಸಂಡೇ ಬೆಳಗ್ಗೆನೆ ಎದ್ದಿದ್ದೆ ಲೇಟು ಅಂಡ್ ನಮ್ಮ ಮೈದ್ನ ಕಾರ್ ತಗೊಂಡಿದ್ದಾರೆ. ಇವಾಗ ನಮ್ಮ ಹಸ್ಬೆಂಡ್ ಅದನ್ನ ಓಡ್ಸೋದ್ ಕಲಿತಾ ಇದ್ದಾರೆ. ಇಷ್ಟು ವರ್ಷ ಆದ್ರೂ ನಮ್ಮ ಹಸ್ಬೆಂಡ್‌ಗೆ ಕಾರ್ ಓಡ್ಸಕ್ಕೆ ಬರಲ್ಲ. ಇವಾಗ ಕಲಿತಾ ಇದ್ದಾರೆ. ಅದ್ರಲ್ಲೂ ನಮ್ಮನ್ನ ಕೂರ್ಸ್ಕೊಂಡು ಕಲಿತಾ ಇದ್ರು. ಒಂಥರ ಚೆನ್ನಾಗಿತ್ತು. ಬಟ್ ಫಸ್ಟ್ ಟೈಮ್ ಆದ್ರೂ ತುಂಬಾ ಚೆನ್ನಾಗಿ ಓಡ್ಸಿದ್ರು. ಅಂಡ್ ಇವಾಗ ನಾವೆಲ್ಲ ಹೋಗ್ತಾ ಇರೋದು ನಮ್ಮ ಮನೆ ಹತ್ರ ಇರೋ ಗವರ್ಮೆಂಟ್ ಹಾಸ್ಪಿಟಲ್‌ಗೆ. ಡಿಸೆಂಬರ್ 21 ಭಾನುವಾರ ಇವತ್ತು ಪೋಲಿಯೋ ಲಸಿಕೆ ಹಾಕ್ತಾ ಇದ್ದಾರೆ ಎಲ್ಲಾ ಮಕ್ಳಿಗೂ. ಅಂಡ್ 5 ವರ್ಷದ ಒಳಗಡೆ ಇರೋ ಮಕ್ಳಿಗೆ ಎಲ್ಲರಿಗೂ ಹಾಕಿಸ್ಬೇಕು ಅಂತ ಹೇಳಿದ್ರು. ನಮ್ಮ ಚಿರುಗೆ ಇನ್ನ 5 ವರ್ಷ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಇಬ್ರಿಗೂ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಇಬ್ರಿಗೂನು 2 ಡ್ರಾಪ್ ಹಾಕಿದ್ರು. ಅಂಡ್ ಚಿರುದು ಇದೇ ಲಾಸ್ಟ್ ಪೋಲಿಯೋ ಡ್ರಾಪು. ಇನ್ನು ನೆಕ್ಸ್ಟ್ ವರ್ಷದಿಂದ ಹಾಕ್ಸಕ್ಕಾಗಲ್ಲ. ಅಂಡ್ 5 ವರ್ಷ ಕಂಪ್ಲೀಟ್ ಆಗ್ಬಿಡುತ್ತಲ್ಲ ಹಾಗಾಗಿ. ಅಂಡ್ ನಿಮ್ಮ ಮನೆ ಹತ್ರ ಇರೋ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ನಿಮ್ಮ ಮಕ್ಳಿಗೂ ಮಿಸ್ ಮಾಡದೆ ಪೋಲಿಯೋ ಡ್ರಾಪ್ಸ್ನ ಹಾಕಿಸ್ಕೊಳ್ಳಿ. ತುಂಬಾ ಒಳ್ಳೇದು. ಮುಂಜಾಗ್ರತೆ ಇರುತ್ತೆ. ಹಾಗಾಗಿ ಯಾರು ಮಿಸ್ ಮಾಡಬೇಡಿ. ಅಂಡ್ ಇವತ್ತಿಲ್ಲ ಅಂದ್ರೆ 24 ವರೆಗೂ ಇರತ್ತಂತೆ. ಸೊ ಅಕ್ಕಪಕ್ಕ ಇರೋ ಹಾಸ್ಪಿಟಲ್ ಅಲ್ಲಿ ಹೋಗಿ ಹಾಕಿಸ್ಕೊಳ್ಳಿ. ಅಂಡ್ ನಾವು ಕೂಡ ಇಬ್ರಿಗೂನು ಕೂಡ ಪೋಲಿಯೋ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ನಮ್ಮ ಹಸ್ಬೆಂಡು ಚಿಕನ್ ತಗೊಂಡ್ ಬಂದು ಕೊಟ್ರು. ಇವತ್ತು ಸಂಡೇ ಅಲ್ವಾ ಹಾಗಾಗಿ. ಅಂಡ್ ಇವತ್ತು ನಮ್ಮ ಹಸ್ಬೆಂಡಿಗೋಸ್ಕರ ಸ್ಪೆಷಲ್ ಆಗಿ ಚಿಕನ್ ಪಿಕ್ಕಲ್ನ ರೆಡಿ ಮಾಡ್ತಾ ಇದ್ದೀನಿ. ತುಂಬಾ ದಿನದಿಂದ ಕೇಳ್ತಾ ಇದ್ರು. ನನಗೂ ಗೊತ್ತಿಲ್ಲ ಹೇಗೆ ಮಾಡಬೇಕು ಅಂತ. ಅಂಡ್ ತುಂಬ ವಿಡಿಯೋಸ್ನೆಲ್ಲ ನೋಡಿ ರೆಫರ್ ಮಾಡಿ ಓಕೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಬಾಬಿಗೆಲ್ಲ ಕಲಸಿಕ್ಬಿಟ್ಟೆ. ಚಿರುಗೆ ಕಬಾಬ್ ಇರಲೇಬೇಕು. ಹಾಗಾಗಿ ಅದಕ್ಕೂ ಕೂಡ ಕಲಸಿ ಎತ್ತಿಟ್ಬಿಟ್ಟು ಅಂಡ್ ಇವಾಗ ಒಂದು ಕಡೆ ಸಾಂಬಾರ್ಗೆ ಅಂದರೆ ಫ್ರೈ ಮಾಡ್ತಾ ಇದ್ದೀನಿ. ಇನ್ನೊಂದು ಕಡೆ ಚಿಕನ್ ಪಿಕಲ್ಗೆ ಚಿಕನ್ನ ಫ್ರೈ ಮಾಡಿಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು. ಅಂಡ್ ಫೈನಲಿ ಚಿಕನ್ ಪಿಕಲ್ ರೆಡಿ ಆಯಿತು. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಸಖತ್ತಾಗಿತ್ತು ಮಾತ್ರ ಟೇಸ್ಟು. ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ಕೊತೀನಿ. ಬಿಕಾಸ್ ನನಗೆ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ರೆಸಿಪಿ ಎಲ್ಲ ಏನು ಶೂಟ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಫೈನಲಿ ಮಾಡಿಬಿಟ್ಟು ನಮ್ಮ ಹಸ್ಬೆಂಡಿಗೆ ಕೊಟ್ಟೆ. ಅವರು ಕೂಡ ತಿಂದ್ಬಿಟ್ಟು ಸಖತ್ತಾಗಿದೆ ಟೇಸ್ಟು ಅಂತ ಹೇಳಿದ್ರು. ನನಗಂತೂ ಫುಲ್ ಹ್ಯಾಪಿ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.